ಮಾತ್ರೆ ಮುಖಾಂತರ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ. ಯಾಕೆಂದ್ರೆ ಇಲ್ಲಿ ಒಂದು ಬೇಸಿಕಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಧೈರ್ಯವಾಗಿ ಬನ್ನಿ, ಕ್ಯಾನ್ಸರ್ ಅನ್ನೋದು ಏನಿದೆ ಅದನ್ನ ನಿಮ್ ತಲೆಯಿಂದ ಫಸ್ಟ್ ತೆಗಿರಿ. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ನಾನೇನು ಉಳಿಯಲ್ಲ ಬಿಡು ಅನ್ಕೊಂಡಿದ್ದೆ. ಈ ಆಸ್ಪತ್ರೆಗೆ ಬಂದಿಂದಾನೆ ನನಗೆ ಪುನರ್ಜನ್ಮ ಬಂದಿದೆ ಅಂತ ನಾನು ತಿಳ್ಕೊಂಡ್ಬಿಟ್ಟೆ. ತಾಯಿ ಪೇಷಂಟ್ ಲಕ್ಷ್ಮೀದೇವಿ ಅಂತೇಳಿ, ಗರ್ಭಕೋಶದ ಕ್ಯಾನ್ಸರ್. ನಮ್ಮ ತಾಯಿ ನೀನು ಬದುಕಲ್ಲ ಅನ್ಕೊಂಡೆ ನಾವು, ಬಟ್ ಈ ಮೆಡಿಸಿನ್ ಶುರು ಮಾಡಿದ್ಮೇಲೆ ಅವ್ರು ಇನ್ನೂ ಬದುಕಿದ್ದಾರೆ. ಹೆಂಗ್ ಗೊತ್ತಾಯ್ತು ನಿಮ್ಗಿದು? ಇದು ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ರು ಡಾಕ್ಟರ್ ಇದ್ದಾರೆ, ಅವ್ರು ನಮ್ಗೆ ಸಜೆಸ್ಟ್ ಮಾಡಿದ್ದು. ಅಚ್ಚಾ, ಡಾಕ್ಟರ್ ಸಜೆಸ್ಟ್ ಮಾಡಿದ್ರಾ? ಡಾಕ್ಟರೇ ಸಜೆಸ್ಟ್ ಮಾಡಿದ್ದು. ಪುನರ್ಜನ್ಮ ಅಂತಿದೆ, ಅಲ್ಲೋಗಿ ಪೂರ ವಾಸಿ ಆಗುತ್ತೆ. ಪುನರ್ಜನ್ಮ ಅಲ್ಲ ಇದು, ಆಕ್ಚುಲಿ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್. ಬಟ್ ಓಕೆ, ಇದು ಪುನರ್ಜನ್ಮನೇ ಇದು. ಬಟ್ ಅದ ನಮ್ಗೆ ಹೇಳಿದವ್ರು ಅದೇನೆ, ಇಲ್ಲಿ ಬಂದ್ಮೇಲೆ ಈ ನೇಮ್ ನೋಡಿ ಗೊತ್ತಾಗಿದ್ದು. ಹೌದಾ? ಅವ್ರು ಹೇಳಿದ್ದು ಪುನರ್ಜನ್ಮ ಅಂತ ನಮ್ಗೆ ಹೇಳಿದ್ದು. ಬಟ್ ಆದ್ರೆ ಒಳ್ಳೇದೇ ಆಯ್ತಲ್ವಾ, ಅದು ನೇಮ್ ಆತರ ಇಟ್ಟಿರೋದ್ರಿಂದ ಅದೊಂದು ಪುನರ್ಜನ್ಮ ಬರುತ್ತೆ ಅಂತ. ಒಳ್ಳೇದೇ ಅಲ್ವಾ ಸರ್? ಒಳ್ಳೇದಾಗ್ಲಿ. ಇವತ್ತು ನನ್ನ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗದಾಗಾಯ್ತು. ಇದು ಎಲ್ಲದಕ್ಕೂ ಪರಿಹಾರ ಇದೆ ಅಂತ ಗೊತ್ತಾಯ್ತು. ಕ್ಯಾನ್ಸರ್ ಅಂದಿದ ತಕ್ಷಣ ಏನೋ ಹೆದರ್ಕೊಳ್ಳೋದು ಬೇಡ. ಆಲ್ ಕ್ರೆಡಿಟ್ಸ್ ಗೋಸ್ ಟು ಮಿಸ್ಟರ್ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವರು. ಇಲ್ಲಿದ್ದಾರೆ, ನೋಡ್ಕೋಬಹುದು ನೀವೇ. ಇವರೇ ಅದರ ಫೌಂಡರ್. ಹೌ ಐ ವಿಶ್ ಅವರೊಬ್ರು ಸುಮ್ಮನೆ ಏನೋ ಕಂಡಿಡಿದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದಾಯ್ತು. ಬಟ್ ಇಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅದರಿಂದ. ಯಾಕೆಂದ್ರೆ ಇಲ್ಲಿ ಒಂದು ಬೇಸಿಕಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಇಲ್ಲಿರೋ ಪೇಷಂಟ್ಸ್ ಹೇಳ್ತಾ ಇದ್ದಾರೆ ನೋಡಿ. ಅವ್ರ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಲ್ಲೂ ನೋಡಿ. ಸೊ ಮತ್ತೊಮ್ಮೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ ಖಂಡಿತವಾಗ್ಲೂ ನೀವೆಲ್ಲ ಬನ್ನಿ ಅಂತ ನಾನು ಹೇಳ್ತಾ ಇದ್ದೀನಿ.